ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ನೀನು ಅಷ್ಟು ಹಚ್ಚಲ್ವಾ? ನಾನಾ ಮೇಡಮ್? ಯಾಕೆ ಹಚ್ಚಬಾರ್ದು? ಅವಳ ಜೊತೆ ಜಾಸ್ತಿ ಕಾಲ ಕಳೆಯೋದು ನೀನೆ. ಅವಳ ಕಷ್ಟ ಸುಖಕ್ಕಾಗೋದು ನೀನೆ, ಅವಳನ್ನ ಅರ್ಥ ಮಾಡ್ಕೊಂಡಿರೋದು ನೀನೆ. ಒಳ್ಳೆ ಸ್ನೇಹಿತನಾಗಿ ಹಾರೈಸು. ಬಾ ಹಚ್ಚು. ಯಜಮಾನ್ರೆ, ನಾನು ಹಚ್ಚೋ. ಆಯ್ತು. ಸುಬ್ಬು, ನಾಳೆ ಅಲ್ಲಿ ಏನೇನ್ ಶಾಸ್ತ್ರ ನಡೀತಾ ಇದೆ? ನಾಳೆ ಅಲ್ಲಿ ಬಳೆ ಶಾಸ್ತ್ರ ಇದೆ. ಅಪ್ಪ, ನಾವು ಮದ್ವೆ ದಿನನೇ ಬಳೆ ಶಾಸ್ತ್ರ ಇಟ್ಕೊಂಡಿದೀವಲ್ವಾ? ಹೌದೌದು, ಎಲ್ಲ ಮದ್ವೆ ದಿನ ಆದ್ರೇನೆ ಸರಿ. ಯಾಕಂದ್ರೆ ರಿಸೆಪ್ಷನ್ಗೆ ಬೇರೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ತಯಾರಿ ಮಾಡ್ಕೊಳಕ್ಕೆ ಅಂತ ಏನಿದೆ? ಕ್ಯಾಟ್ರಿಂಗ್ ಅವ್ರು ಹೇಳಾಗಿದೆ, ಫೋಟೋದವ್ರು ಹೇಳಾಗಿದೆ, ವಿಡಿಯೋದವ್ರು ಹೇಳಾಗಿದೆ, ಚೌಟ್ರಿಯವ್ರು ಹೇಳಾಗಿದೆ, ಟಿ ಡುಮ್ ಡುಮ್ ಅವ್ರಿಗೂ ಹೇಳಾಗೋಗಿದೆ. ಇನ್ನೇನಿದ್ರು ಅದನ್ನೆಲ್ಲ ಮ್ಯಾನೇಜ್ ಮಾಡೋದಷ್ಟೇ. ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡಿ. ಹಾಗಾದ್ರೆ ನಂದೊಂದು ಬೇಡಿಕೆ, ಶ್ರಾವಣಿಯಮ್ಮವ್ರ ಬಳೆ ಶಾಸ್ತ್ರಕ್ಕೆ ಈ ಮನೆಯಿಂದ ಯಾವ ಹೆಂಗಸರು ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಮ್ಮ ವಿಶಾಲು ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಗಿ ಬರ್ಬೋದಾ? ಏನ್ ಬಿಗ್ರೆ ನೀವು ಇದಕ್ಕೆಲ್ಲ ಪರ್ಮಿಷನ್ ಕೇಳ್ಬೇಕಾ? ಇಲ್ಲಿ ನಾವೆಲ್ಲ ಇರ್ತೀವಲ್ಲ, ಇಲ್ಲಿನ ಕೆಲಸ ನಾವು ನೋಡ್ಕೋತೀವಿ ಬಿಡಿ. ಹೌದೌದು, ಮಿನಿಸ್ಟ್ರು ಮನೆ ಕೆಲಸ ಬೇರೆ, ಅದು ಅಲ್ಲದೆ ಋಣ ಅಂತ ಬೇರೆ ಹೇಳ್ತಿದ್ದೀರಾ. ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಅನಂತಶೈಲ, ಪದ್ಮನಾಭ, ಬಳೆ ಶಾಸ್ತ್ರನ ನನಗೆ ಬಳೆಗಳು ಅಂದ್ರೆ ಬಹಳ ಇಷ್ಟ. ನಾನು ನಾಳೆ ವಿಶಾಲು ಜೊತೆಗೆ ಬಳೆ ಶಾಸ್ತ್ರಕ್ಕೆ ಬಂದು ಹೋಗ್ಬೋದಾ? ಅದಕ್ಕೇನಂತ ಬಿಗ್ರೆ, ಖಂಡಿತ ಬನ್ನಿ. ದೊಡ್ಡ ಮಾತು. ತಮ್ ನಮ್ ತಮ್ ನಮ್ ನಮ್. ವರ
ಹೋಗಿ ನಮ್ಮ ಅಣ್ಣನ್ಗೆ ಸಿಹಿ ತಿನ್ಸಮ್ಮ. ಹಾ. ಅಣ್ಣ ಸ್ವೀಟು ಅನ್ನು ಬರ ಒಂದ್ ನಿಮಿಷ. ನೀನು ನಮ್ಮಣ್ಣಂಗೆ ಸ್ವೀಟ್ ತಿನ್ಸಿದ್ಯಾ? ಮುಂದೆ ಸುಬ್ಬು ನನ್ನ ಗಂಡ ಆಗೋನು, ಅವನಿಗೆ ನಾನೇ ಸ್ವೀಟ್ ತಿನ್ನಿಸ್ತೀನಿ, ಕೊಡು. ಹೌದೌದು, ಶ್ರೀವಲ್ಲಿ ಸುಬ್ಬುಗ್ ಸ್ವೀಟ್ ತಿನ್ನಿಸಿದ್ರೆ ಲೆಕ್ಕ ಪಕ್ಕ ಆಗತ್ತೆ. ಸುಬ್ರಹ್ಮಣ್ಯ, ನೀನು ತಿನ್ಸೋ. ಶ್ರಾವಣಿ ಅಮ್ಮನ ಮದುವೆ ಎಲ್ಲಿ ನಡೀತಾ ಇದೆ ಅಂತ ಹುಡುಕ್ಬೇಕು. ಶ್ರಾವಣಿ ಅಮ್ಮನ ನೋಡಿ ನಾನು ಮಾತಾಡಿಸ್ಬೇಕು, ಎಲ್ಲ ಸತ್ಯನೂ ಹೇಳಬೇಕು. ಈ ಮದುವೆ ನಡೆಯೋದಕ್ಕೆ ಬಿಡಬಾರ್ದು, ಈ ಮದುವೆ ಆಗಬಾರ್ದು. ಇಲ್ಲೇ ಕೂತಿದ್ನಲ್ಲೋ? ಇಲ್ಲ, ಸರಿಯಾಗಿ ನೋಡ್ದಾ ಇಲ್ವಾ? ದೂರದಿಂದ ನೋಡ್ದೆ, ಇಲ್ಲೇ ಕೂತಂಗಿತ್ತು ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.